ಯಾಕಪ್ಪ ಈ ಕಡೆ ಬರ್ರಿ 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 ವಿಡಿಯೋ ಮಾಡ್ಕೊಳ್ರಿ ಎಲ್ಲ ನಿಮ್ದೊಂದ್ ಬಿಟ್ರು ಆಮೇಲೆ ಮಾಡ್ಕೊಳ್ರಿ ಹೊಡಿಬೇಕಂದ್ರೆ ನಿನ್ನ ಹತ್ರ ಏನ್ ದಾಖಲೆ ನನ್ನ ಹತ್ರ ನೋಟಿಫಿಕೇಶನ್ ಏನ್ ನೋಟಿಫಿಕೇಶನ್ ಯಾವ್ದು ನಾನು ಮಾಡ್ತಾ ಇದ್ದೀನಿ ಕೆಲಸ ನಿಮ್ದೇನು ಇಲ್ಲ. ಈಗ ನಿಮ್ದು 1963 ಸೆಕ್ಷನ್ 64 ಎ ಆಕ್ಟ್ ಪ್ರಕಾರ ಏನೇನು ಪ್ರೊಸೀಜರ್ ಮಾಡಿದ್ದೀರಿ? ಎಲ್ಲರಿಗೂ ನೋಟಿಸ್ ಹೋಗಿದೆ, ಎಲ್ಲರೂ ಪ್ರೊಸೀಡಿಂಗ್ಸ್ ಅಲ್ಲಿ ಬಂದಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ನೀವು ಮಾತಾಡ್ಬೇಡ್ರಿ ಸುಮ್ಮನೆರಪ್ಪ. ನೋಟಿಸ್ ಕೊಟ್ಟಿದ್ದೀರಾ? ಖಾತೆ ಚೇಂಜ್ ಆಗಿದೆ ಇರಪ್ಪ, ಇರಿ ಖಾತೆ ಆಗಿದೆಯಾ? ಕೂಲಿ ಕೊಡ್ಬೇಕು ನಾನು ಒಡೆಮ್ಮ ನಮ್ಮ ಹೆಸರಲ್ಲಿ ಇರೋದಕ್ಕೆ ಬಂದಿರೋದು. ನಾನು ಹೇಳ್ತಾ ಇರೋದು ಪಾಣಿ ನಮ್ಮ ಹೆಸರಿಗಿದೆ, ಪಾಣಿ ನಮ್ಮ ಹೆಸರಾಗಿದೆ. ಕೊಡಿ ಪಾಣಿ, ಎತ್ಕೊಳ್ರಿ ಪಾಣಿ ಎತ್ಕೊಂಬಪ್ಪ. ಹೆಂಗ್ ಸ್ವಾಮಿದು ಪಾಣಿ ಅವ್ರ ಹೆಸರಿಗಾಗಿದೆ, ಕೊಡಪ್ಪ. ಕೊಟ್ಟಮನು ನೀವು ಕೊಟ್ಟಮನು ನೀವು ಹೊಡಿತಾರಮ್ಮ. ಬೋರು ನೀವ್ ಎತ್ಕೋಬಹುದು. ಬೋರ್ ಅನ್ಯಾಯ 3 ಲಕ್ಷ ಹೋಯ್ತು ಬೋರ್. ಸರ್, ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ. ಒನ್ಸ್ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ವಾಟ್ ಈಸ್ ಯುವರ್ ಪ್ರಿಪರೇಷನ್? ಏನ್ ಪ್ರಿಪರೇಷನ್ ಏನದಕ್ಕೆ? ಅಲ್ಲ, ಪ್ರಿಪರೇಷನ್ ಅಂದ್ರೆ ಏನಂದ್ರೆ ಸೆಕ್ಷನ್ 64 ಏನ್ ಹೇಳುತ್ತೆ ಅಂದ್ರೆ, ಒಬ್ಬ RFO ಆದವರು ನನ್ ಜಮೀನ್ ಎಷ್ಟು ಅಂತ ತಿಳ್ಕೊಬೇಕು ಫಸ್ಟ್. ಆ ಜಮೀನ್ ಏನಾದ್ರೂ ಕಡಿಮೆ ಬಂದಿದ್ದು ತಿಳ್ಕೊಂಡ್ರೆ ಕಲ್ಗಳಾಕ್ಬಿಟ್ಟಿದಾರ. ಇರಿ, ಫಸ್ಟ್ ಕೇಳಿ ಸರ್, ನೀವು ಕೇಳಿ. ಅದ್ರ ಪ್ರಕಾರ ಕಡಿಮೆ ಬಂದಿದ್ರೆ, ಉದಾಹರಣೆ ನಿಮ್ದು ಇಲ್ಲಿ 690 ಎಕರೆ ಇದೆ ಅನ್ಕೊಳ್ಳಿ. ನಿಮ್ ಜಮೀನ್ ಏನಾದ್ರೂ 500 ಎಕರೆ ಇದೆ ಅಂದ್ರೆ 116 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದ್ದಾರೆ ಅಂತೇಳಿ ಅಲ್ಲಿಂದ ಶಿಲಿಂಗೆರೆಯಿಂದ ಅಬ್ಬನಿವರೆಗೂ ನೀವು ನೋಟಿಸ್ ಇಶ್ಯೂ ಮಾಡ್ಬೇಕು. ನೋಟಿಸ್ ಇಶ್ಯೂ ಆಗಿದೆಯಲ್ಲ, ಕೇಳಿ ಸರ್. ಒಂದು ನೋಟಿಸ್ ಇಶ್ಯೂ ಮಾಡಿದಿರಿ ವಿತೌಟ್ ಏನೋ ಪ್ರಿಪರೇಷನ್ ಇಲ್ದಿರ ನಮಗೆ ನೋಟಿಸ್ ಇಶ್ಯೂ ಮಾಡಿದಿರಿ. ಅದೇ ಮೊದಲನೇ ತಪ್ಪು. ಆಯ್ತು, ಆ ಪ್ರಿಪರೇಷನ್ ಏನ್ ಮಾಡಿದಿರಿ ಕೊಡಿ ಸರ್. ಅದಲ್ಲ ಸರ್, ನೀವು ಪ್ರಿಪರೇಷನ್ ಬಿಫೋರ್ ನೋಟಿಸ್ ಏನ್ ಪ್ರಿಪರೇಷನ್ ಆಗಿದ್ರೆ ಕೊಡಿ ಲೆಟರ್. ನಾವೇ ಪ್ರಿಪರೇಷನ್ ಮಾಡ್ಬೇಕು? ನಮ್ಮ ಜಮೀನ್ ಯಾವ್ದು ಎಷ್ಟದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾ ಬೇಡ? ಈಗ ಅದು ಗೊತ್ತಾಗಿನೇ ಇಲ್ಲಿ ಕಲ್ಲುಗಳಾಕಿ ಅಲ್ಲ ಸರ್, ಸರ್ ಅವೆಲ್ಲಾನು ನೋಡಿ, ಇದು ಹಿಂಗಾಗಿ ಆಗಿ ಕರೆಕ್ಟ್ ಆಗಿ ಲೆಕ್ಕಾಚಾರ ಇಲ್ದಿರ ಆಗಿನೇ ಇದೆಲ್ಲ ಹಿಂಗಾಗಿರೋದು. ನಾನ್ ಕೇಳ್ತಾ ಇರೋದು ಒಂದೇ ಒಂದ್ ಪ್ರಶ್ನೆ. ನೀವು ನಮಗೆ ನೋಟಿಸ್ ಕೊಡಕ್ ಬದಲು ನಿಮ್ಮ ದಾಖಲೆಗಳ ಪ್ರಕಾರ ಜಮೀನ್ ಎಷ್ಟಿದೆ ಅದನ್ನ ಅಳತೆ ಮಾಡಿದ್ದೀರಾ? ಎಷ್ಟು ಕಡಿಮೆ ಬಂದಿದ್ಯಾ? ನನ್ನ ಹತ್ರ ಕರೆಕ್ಟ್ ಆಗಿದೆ. ಅಲ್ಲ, ನಿಮ್ಮ ಹತ್ರ ಕರೆಕ್ಟ್ ಆಗಿದೆ, ಬಾಯಿ ಮಾತಲ್ಲಿ ಹೇಳಿದ್ರಲ್ಲ. ಇಲ್ಲಿ ಕೊಡಿ ರೆಕಾರ್ಡ್. 31 619 ಎಕರೆ ಆಯ್ತಾ, 41ರಲ್ಲಿ 409 ಎಕರೆ, ಎರಡೂ ಸೇರ್ಬಿಟ್ಟು ನಾವು ಲೆಕ್ಕ ಹಾಕಿದೀವಿ. ಹೌದು, ಅಷ್ಟೇ ನೋಟಿಫಿಕೇಶನ್. ಹೌದು, ಅಷ್ಟೇ ಇದೆ ನಿಮ್ದು. ಎಷ್ಟು ಹಣ ಇರ್ಲಿ, ಅಷ್ಟು ಎಕರೆ ಜಮೀನು ಇಲ್ಲಿ ಇಲ್ಲ ಅನ್ನೋದಕ್ಕೆ ನನ್ಗೆ ದಾಖಲೆ ಕೊಡಿ. ಯಾಕಂದ್ರೆ ಇವಾಗ ಇದು ನಾವಿದ್ದೀವಿ ಜಮೀನು. ನಿಮ್ ಜಮೀನು ಅಷ್ಟು ಬರ್ಲಿಲ್ಲ, 1000 ಚಿಲ್ಲರೆ ಎಕರೆ ನಮ್ಗೆ ಬರ್ಲಿಲ್ಲ. ಅದಕ್ಕೋಸ್ಕರ ಇವ್ರಿಗೆಲ್ಲ ನೋಟಿಸ್ ಕೊಡ್ಬೇಕು ಅಂತೇಳಿ ನೀವು ಬಿಫೋರ್ ನೋಟಿಸ್ ಬಿಫೋರ್ ಏನು ಪ್ರೊಸೀಜರ್ ಏನಿಲ್ಲ. ಅಲ್ಲಲ್ಲ, ಅದು ಆಗಲ್ಲ ಹೋಗಲ್ಲ ಅನ್ನೋದಕ್ಕೆ. ಹಂಗಾದ್ರೆ ನಿಮ್ಮ ಕಾಯ್ದೆ ಏನು? ಕಾನೂನು ಪ್ರಕಾರ ಕಾಯ್ದೆ ಏನ್ ಹೇಳಿದೆ? ನಮ್ಮ ಜಾಗ. ಹಂಗಾದ್ರೆ ನೀವು ಕಾಯ್ದೆ ವೈಲೇಷನ್ ಮಾಡ್ತೀರಾ? ಕಾಯ್ದೆ ವೈಲೇಷನ್ ಹೌದು. ಇವಾಗ ಸರ್ 1963 ಸೆಕ್ಷನ್ 64 ಕಾಯ್ದೆ ಪ್ರಕಾರ, ಎ ಆಕ್ಟ್ ಪ್ರಕಾರ ನೀವು ಬಿಫೋರ್ ಪ್ರಿಪರೇಷನ್ ಮಾಡ್ಕೋಬೇಕು. ಇದಿಲ್ಲ, ನಾವು ಮಾಡಲ್ಲ, ನಮ್ಗ್ ಗೊತ್ತಿಲ್ಲ ಅನ್ನಂಗಿದ್ರೆ ಹೇಳ್ರಿ ಮೀಡಿಯಾ ಮುಂದೆ. ನಾವು ಮಾಡೋದಿಲ್ಲ, ನಾವೇನು ಇಲ್ಲ ಅಂತ. 64 ಕೊಡಿ ಪ್ರಿಪರೇಷನ್. ಕೊಡ್ರಿ ಸ್ವಾಮಿ, ಇವಾಗ ನಾನು ಕೊಡಿ ಸ್ವಾಮಿ. ಯಾರು ತೋರಿಸಿರೋದು? ಇರಿ ಸರ್, ನೀವ್ ಯಾರು ಹೇಳ್ಬೇಡಿ. ಯಾರು ತೋರಿಸಿದ್ರು ನಾನು ಕೊಡಪ್ಪ. ಈಗ ಎಲ್ಲಿ ಬನ್ನಿ, ನಾನು ಹೋಗೋಣ. ಇವಾಗ ಕೊಡಿ ನನಗೆ. ಯಾರ ಹತ್ರ ತೋರಿಸಿಲ್ಲ. ಬಿಫೋರ್ ಪ್ರಿಪರೇಷನ್, ಬಿಫೋರ್ ನೋಟಿಸ್ ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರೋ ಕೊಡಿ. ಅದು ಲೆಟರ್ ಕೊಡಿ. ಪ್ರಕಾರ ಮಾಡಿದೀವಿ ಸ್ವಾಮಿ, ನಾನ್ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ ಸ್ವಾಮಿ. ನೀವು ಕೊಡಪ್ಪ, ಪೇಪರ್ ಕೊಡಪ್ಪ. ಪೇಪರ್ ಕೊಡು. ಈಗ ಏನು
ನೋಟಿಸ್ ಬಂದಿಲ್ವಾ? ಹೌದು, ನೋಟಿಸ್ ಬಂತು. ನೋಟಿಸ್ ಏನ್ ಬಂತು ಅಂದ್ರೆ ಕೇಳಿ, ನೋಟಿಸ್ ಏನ್ ಬಂತು ಅಂದ್ರೆ ನೀವು ಕೇಳಿಸ್ಕೊಳ್ಳಿ, 2 ಎಕರೆ ಆಗಿದೆ. ಬರೀ ಸ್ಟೋರಿಗಳು ಹೇಳೋದಲ್ಲ ಸ್ವಾಮಿ. ಆ ಸ್ಟೋರಿ ಹೌದು, ಆ ಸ್ಟೋರಿ ನಮಗೆ ಗೊತ್ತಿರಲಿಲ್ಲ. ನಮಗೆ ಆ ಸ್ಟೋರಿ ನಮಗೆ ಗೊತ್ತಿರ್ಲಿಲ್ಲ. ಈಗ ನಾನು ಕೇಳ್ತಾ ಇರೋದೇನಂದ್ರೆ ಬಿಫೋರ್ ಪ್ರಿಪರೇಷನ್ ಕೊಡಿ, ಇಲ್ಲಿ ಅದು ಲೆಟರ್ ಫಸ್ಟ್ ಪ್ರಕಾರ ನಾವು ಮಾಡಿದ್ದೀವಿ. ಕೊಡಿ. ಪ್ರಾವಿಷನ್ ಇಲ್ಲ ನಮಗೆ ಯಾವ್ದು ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ. ಇದನ್ನ DC ಹತ್ರ ಹೇಳ್ರಿ. ನಾವೇನು ಮಾಡಂಗಿಲ್ಲ, ನಾವೇನ್ ತೋರ್ಸಂಗಿಲ್ಲ ಅಂತ ಹೇಳಿ DC ಮುಂದೆ ಹೇಳಿ. ಯಾರು ಬೇಡ, ಯಾರಿಗೆ ನಿಮ್ಗೆ ತೋರ್ಸೈತಲ್ಲ, ಯಾರು ನಾವು ಎಲ್ಲಿ ತೋರಿಸಿದ್ದೀರಿ? ಪ್ರತಿ ಸಲ ಗಲಾಟೆ ಸ್ವಾಮಿ, ನಿಮ್ದೇನು ಪೇಪರ್ ಇಲ್ಲ, ಅದೊಂದು ಆ ಪೇಪರ್ಗೆ ಬೆಲೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಇವಾಗ ನೋಡಿ, ನೀವು ಮಾಡ್ತಾ ಇರೋದು 1963 ಸೆಕ್ಷನ್ 64 ಪ್ರಕಾರ ಬಿಫೋರ್ ಪ್ರಿಪರೇಷನ್ ನೀವು ಏನು ಇಲ್ದಿರಾನೆ ರೈತರ ಜಮೀನುಗಳನ್ನ ನಾಶ ಮಾಡಿದ್ದೀರಿ. ಗೊತ್ತಾಯ್ತಾ? ಇದು ತಪ್ಪಿದು. ಹೌದು, ಅದೇ ಕೊಡಪ್ಪ, ಅದೇ ಕೊಡಪ್ಪ. ನಿನ್ ಗೊತ್ತಾ ನಿನಗೆ? ಇರು, ಆ ಸೆಕ್ಷನ್ ಏನ್ ಹೇಳುತ್ತೆ ಹೇಳು. ಅಲ್ಲ, ನಾನಿಲ್ಲಪ್ಪ, ನೀನ್ ಫಾರೆಸ್ಟ್ ಅಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ತಿದ್ರೆ ನೀವು ಬುದ್ಧಿವಂತರು, ನಾವು ದಡ್ರು. ಇವಾಗ ನಾನು ಹೇಳಲ್ಲ, ಈಗ ನಾನು ಬುದ್ಧಿವಂತ ನಾನು ಹೇಳ. ಒಬ್ಬ RF, ನಾನು ಹೇಳ್ತೀನಿ ಕೇಳು, RF, ಫಾರೆಸ್ಟ್ರು, ಗಾರ್ಡು, ಇವರೆಲ್ಲಾನು ಏನ್ ಮಾಡ್ಬೇಕು, ಆ ಜಮೀನು ಎಷ್ಟೈತೆ ಅಂತ ಫಸ್ಟ್ ತಿಳ್ಕೋಬೇಕು. ತಿಳ್ಕೊ ನಾನು ಹೇಳೋದು ಅದನ್ನ. ಅಂದ್ರೆ ಇವಾಗ ನೀನ್ ಹೇಳು ಅಂತೆ ಹೇಳಿ ಇದ್ ಮಾಡ್ತೀರಿ. ಭೂಮಿ ಎಷ್ಟೈತೆ ಅಂತ ತಿಳ್ಕೋಬೇಕು. ತಿಳ್ಕೊಂಡಾಗ ಹೌದು, ಅದೇನಪ್ಪ ನಾನ್ ಹೇಳ್ತಾ ಇರೋದು. ಇದನ್ನ ಹೆಂಗೆ ಹುಡುಕ್ಬೇಕು ಅಂದ್ರೆ ಕಂದಾಯ ಇಲಾಖೆಯಲ್ಲಿ ನಿಮ್ಮ ಜಮೀನು, ಉದಾಹರಣೆ ಅರಟಿ ಇರ್ಬೋದು, ಶಿಲಿಂಗಿ ಇರ್ಬೋದು, ಅಬ್ಣಿ ಇರ್ಬೋದು, ಯಾವ್ದಾನ ಇರ್ಬೋದು, ಆ ಜಮೀನು ಎಷ್ಟು ಎಕರೆ ಇತ್ತು ನಿಮ್ದು ಫಾರೆಸ್ಟ್ ಅಂತ ನೋಡ್ಬೇಕು. ಅದ್ರಲ್ಲಿ ಏನಾದ್ರೂ ಕಡಿಮೆ ಬಂದಿದ್ದಾಗ ಅವಾಗ ನೋಟಿಸ್ ಇಶ್ಯೂ ಮಾಡ್ಬೇಕು. ಎಷ್ಟು ಜನಕ್ಕೆ ನೋಟಿಸ್ ಇಶ್ಯೂ ಮಾಡ್ಬೇಕು? ಜಮೀನು ಸುತ್ತಲೂ ಇರೋರ್ಗು ನೋಟಿಸ್ ಇಶ್ಯೂ ಮಾಡ್ಬೇಕು. ಅದರಲ್ಲಿ ಒಂದ್ 10 ಎಕರೆ ಕಡಿಮೆ ಬಂದದೆ ಅಂದಾಗ ಅದರಲ್ಲಿ 50 ಜನಕ್ಕೆ ಇಶ್ಯೂ ಮಾಡಿದ್ರೆ 10 ಜನಕ್ಕೆ ಲಾಸ್ಟ್ ಫೈನಲ್ ಮಾಡ್ಬೇಕು 10 ಎಕರೆ ಎಷ್ಟು ಜನಕ್ಕೆ ಬರ್ತದೆ ಅಂತ. ಅವರಿಗೆ 2ನೇ ನೋಟಿಸ್ ಇಶ್ಯೂ ಮಾಡ್ಬೇಕು. 2ನೇ ನೋಟಿಸ್ ಇಶ್ಯೂ ಮಾಡಿ ತಹಸೀಲ್ದಾರ್ ಹತ್ರ ಹೋಗಿ ಇವ್ರೊಂದು 10 ಜನ ಮಾತ್ರ ಈ ಒಂದು 10 ಎಕರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆದ್ರಿಂದ ಇದನ್ನ ಖಾತೆಯನ್ನ ಚೇಂಜ್ ಮಾಡಿ ಅನ್ಬೇಕು. ಅವಾಗ ಪಾಣಿಗಳಲ್ಲಿ ಏನ್ ಮಾಡ್ತಾರೆ, 10 ಜನದನ್ನು ಅರಣ್ಯ ಒತ್ತುವರಿ ಅಂತ ಮಾಡ್ತಾರೆ. ಇನ್ನು 30 ಜನ ಇರ್ತಾರೆ ನೋಡು, ಅವ್ರನ್ನ ಬಿಟ್ಬಿಡ್ಬೇಕು. ನೀವು ಹಂಗ್ ಮಾಡ್ತಾ ಇಲ್ಲ. ಸರಿ, ಇದನ್ನ ಮಾಡಿದ್ದಾದ್ಮೇಲೆ ತಿರ್ಗಿ ಅಂತ ಒಂದು ನೋಟಿಸ್ ಕೊಡ್ಬೇಕು. ನೋಡಿ, ನಿಮ್ದು ಜಮೀನು ಅರಣ್ಯ ಒತ್ತುವರಿ ಅಂತ ಬಂದ್ಬಿಟ್ಟಿದೆ, ನಮ್ಮ ಇದಕ್ ಬಂದಿದೆ, ನೀವು ತೆರವು ಮಾಡಿ ಅಂತ. ಅವಾಗ್ಲೂ ಬಿಡ್ಲಿಲ್ಲ ಅಂದ್ರೆ ಫೈನಲ್ ಒಂದು ಕೊಡ್ಬೇಕು ನೋಟಿಸ್. ಫೈನಲ್ ನೋಟಿಸ್ ಕೊಟ್ಟು ನೀವು ನಿಮ್ ಜಮೀನಲ್ಲಿರೋದನ್ನೆಲ್ಲಾನು ತೆಗೆದುಕೊಳ್ಳಿ, ಇಲ್ಲ ಅಂದ್ರೆ ನಾವು ಅದನ್ನ ಎನ್ಕ್ರೋಚ್ ಮಾಡ್ಕೊಳ್ತೀರಿ ಅಥವಾ ದೌರ್ಜನ್ಯವಾಗಿ ಕಿತ್ಕೊಳ್ತೀವಿ ಅಂತ ಹೇಳ್ಬೇಕು. ಅಲ್ಲಿಗೂ ಮಾಡ್ಲಿಲ್ಲ ಅಂದ್ರೆ ಅವಾಗ JCB ಎತ್ಕೊಂಬೇಕು. ಇಷ್ಟಪ್ಪ ಪ್ರೊಸೀಜರ್ ಇರೋದು, ನಾನು ಓದಿದ್ದೀನಿ, ಗೊತ್ತಾಯ್ತಾ? ಇಷ್ಟು ಪ್ರೊಸೀಜರ್ ಏನು ಮಾಡ್ದಿರಾನೆ, ಬಿಫೋರ್ ಏನು ಮಾಡ್ದಿರಾನೆ, ನಿಮ್ಗೆ ಹೆಂಗ್ ಬೇಕಂಗ್ ಅನುಕೂಲಕ್ಕೆ ಹೇಳ್ಕೊಂಡ್ಬಿಟ್ರೆ ಆಕ್ಟಿವ್ ಎಲ್ಲ ಇದಾಗೋದಲ್ಲ. ಹೊಸ ಸಿಸ್ಟಮ್ಗಳೆಲ್ಲ ಏನಿಲ್ಲ, ಈಗ ಅದನ್ನೆಲ್ಲ ಮಾಡಿನೇ ಬಂದಿದೆ, ಎಲ್ಲ ಆಗೋಗಿದೆ. ಇವಾಗ ಮಾತಾಡೋದು ಎಲ್ಲ ಆಗೋಗಿದೆ, ಯಾರು ಮಾಡ್ಲಿಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಕಾನೂನುಬದ್ಧವಾಗಿ ಕಾನೂನನ್ನ ಪಾಲಿಸಬೇಕೇ ಹೊರತು ನೀನ್ ಇಷ್ಟಕ್ಕೆ ಬಂದಂಗೆ ನಾನು ಮಾಡೋದೇ, ನಾನು ಮಟ್ಟೋದೇ ಯಾರು ಮಾಡಿಲ್ಲ. ದಾಖಲೆ ನಾನು ಕೇಳ್ತಾ ಇರೋ ದಾಖಲೆ ಕೊಡ್ರಿ. ಬಿಫೋರ್ ಪ್ರಿಪರೇಷನ್ ಅಷ್ಟೆಲ್ಲ ಕೊಟ್ಮೇಲೆ ನೀವೇ ಜಾಯಿಂಟ್ ಸರ್ವೆ ಆಗ್ಬೇಕಂದ್ರೆ ಜಾಯಿಂಟ್ ಸರ್ವೆ ಆಗಿದೆ. ಒಳಗಡೆ ನಿಮ್ಗೆ ದಾಖಲೆ ಇದೆ, ಈಗ ರಿಪೋರ್ಟ್ ಇಲ್ಲ. ರಿಪೋರ್ಟ್ ಕೊಡು, ರಿಪೋರ್ಟ್ ಕೊಡು. ಹೆಂಗ್ ಬಂದ ನೀನ್ ಒಳಗಡೆ ಫಾರೆಸ್ಟ್ ಒಳಗಡೆ ಟ್ರಾನ್ಸ್ಫರ್ ರಿಪೋರ್ಟ್ ಇಲ್ಲಿ ನಿಂದ ಅನ್ನೋದಕ್ಕೆ ನಿಂದ ನನ್ನ ನೋಟಿಫಿಕೇಶನ್ ಇದೆ, ನನ್ನ
ಗಿಡ ಹಾಕಿದ್ದೇವೆ ಮುಂದೆ ಗಿಡ ಹಾಕಿದ್ದೀವಿ ಬಾಯಿ ಬಂದೆಲ್ಲ ಮಾತಾಡ್ಬೇಡಿ ಜಾಯಿಂಟ್ ಸರ್ವೆ ಆಗೋರ್ಗು ಬರಲ್ಲ ಅಂತ ನೀವೆಲ್ಲರೂ ಜಾಯಿಂಟ್ ರಿಪೋರ್ಟ್ ಎತ್ಕೊಂಡು ಒಳಗೆ ಬರ್ರಿ ಪ್ರಿಪರೇಷನ್ ಬಂದಿತ್ತು ಅದೇ ಇವಾಗ ನಾವು ಇಟ್ಕೊಂಡಿರೋದು ಪ್ರೊಸೀಡಿಂಗ್ಸ್ ಆದ್ಮೇಲೆ ಎರಡನೇ ಸರ್ವೆ ನೀವೇ ಮಾಡಿಸಿದ್ರಲ್ಲ ಬರೋ ಗಂಟ ಕಾಯ್ರಿ ಜಾಯಿಂಟ್ ಸರ್ವೆ ರಿಪೋರ್ಟ್ ಬರೋ ಗಂಟ ನಾವು ಬಂದಿದ್ವಿ ಎರಡನೇ ಸಲ ಜಂಟಿ ಸರ್ವೆ ಮಾಡಿಸಿದ್ದೆ ನೀವೇ ಫಸ್ಟ್ ರಾಂಗ್ ಇದೆ ಅಂತ ಓಕೆನಾ ಕಾಯ್ಬೇಕಲ್ಲ ಮಾಡಿಸಿದ್ ನೀವೇ ಅಲ್ಲ ಅದು ಬಂದು ಅದು ಬಂದು ನೀವು ಬಂದ್ಬಿಟ್ರೆ ನಿಮ್ಮದೇ ಜಮೀನು ಆಯ್ತು ಇವಾಗ ನಾವಿದ್ರೆ ಏನ್ ನಿಂಗೆ ತಂದ್ರೆ ನಾವಿದ್ದೀರಿ ಯಾವ್ದು ಕಿತ್ತೋಗಿರೋ ನೋಟಿಫಿಕೇಶನ್ ಕತೆ ಹೇಳ್ತಾ ಇದ್ದೆ ನಡೀರಿ ಯಾವ್ದು ಹೇಳ್ತಾ ಇದ್ದ ನೋಟಿಫಿಕೇಶನ್ ಆಯ್ತಾ ಸೆಟಲ್ಮೆಂಟ್ ಕಾಪಿ ಇದೆಯಾ ಅದ್ರದ್ದು ಸೆಟಲ್ಮೆಂಟ್ ಕಾಪಿ ಇದೆಯಾ ಅಲ್ಲಪ್ಪ 19th ಯಾವ ಮೈನರ್ ಫಾರೆಸ್ಟ್ ಯಾವ ಸೆಟಲ್ಮೆಂಟ್ ಕಾಪಿ ಇರಲ್ಲ ನೋಟಿಫಿಕೇಶನ್ ದೊಡ್ಡ ದಾಖಲೆ ಅದು ನೀನ್ ತಿಳ್ಕೊ ಇಷ್ಟು ಸ್ಟೋರಿ ಹೇಳ್ತಲ್ಲ ನೋಟಿಫಿಕೇಶನ್ ಅಂದ್ರೆ ಏನೋ ಅದ್ರ ಬಗ್ಗೆ ಸ್ಟೋರಿ ಹೇಳು ಸುಮ್ನೆ 2 ಸೆಕ್ಷನ್ ಸ್ಟೋರಿ ಹೇಳ್ತೀನಿ ಕೇಳು ನೋಟಿಫಿಕೇಶನ್ ಅಂದ್ರೆ ಫಸ್ಟ್ ಇಂತ ಭೂಮಿ ಅಂತೆಲ್ಲ ಇರ್ತದೆ ಗೊತ್ತಾಯ್ತಾ ಆ ಭೂಮಿನ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಮೈನರ್ ಫಾರೆಸ್ಟ್ ಅಲ್ಲಿ ಎಲ್ಲಿ ಇಲ್ಲ ಮೈಸೂರು ಪ್ಲಾನಿಂಗ್ ಸೆಕ್ಷನ್ ಫಾರೆಸ್ಟ್ ಅಲ್ಲಿ ವಿಧಗಳಿದಾವೆ ನೀವು ಅದೇ ಹಾಕಿದ್ದೆ ಕ್ಯಾಸೆಟ್ ಹಾಕಿದ್ರೆ ಕೇಳ್ರಿ ಮೈಸೂರು ಫಾರೆಸ್ಟ್ ಅಲ್ಲಿ ಕ್ಲಾಸ್ ಇದೆ ಯಾವ ಫಾರೆಸ್ಟ್ ಸೆಟಲ್ಮೆಂಟ್ ಇರ್ತದೆ ಏನಿಲ್ಲ ತಿಳ್ಕೊಂಡ್ಬಿಟ್ಟು ಮಾತಾಡ್ರಿ ನಾವು ಮಾತಾಡ್ತೀರಿ ವರ್ಲ್ಡ್ ಅಲ್ಲಿ ಎಲ್ಲೂ ಇಲ್ಲ ಮೈನರ್ ಫಾರೆಸ್ಟ್ ಸೆಟಲ್ಮೆಂಟ್ ಕಾಪಿ ಎಲ್ಲೂ ಇರಲ್ಲ ಅದು ಮೈನರ್ ಫಾರೆಸ್ಟ್ ಅಷ್ಟೇನೆ ರಿಸರ್ವ್ ಫಾರೆಸ್ಟ್ ಇರುತ್ತೆ ಏನೇನೋ ಸ್ಟೋರಿಗಳು ಏನಿದೆ ಸ್ಟೇಟ್ ಫಾರೆಸ್ಟ್ ಇಲ್ವಾ ಇವಾಗ ನೀವೇ ತಂದಿದ್ರಲ್ಲ ಇದನ್ನೇ ಸ್ಟೇಟ್ ಫಾರೆಸ್ಟ್ ಅಂತ ಮಾಡಿರೋದು ಮಾಡಿಲ್ಲ ಅನ್ನೋದಕ್ಕೆ ಅವಾಗ ಫಾರೆಸ್ಟ್ ಚೇಂಜ್ ಮಾಡಿಲ್ಲ ಅನ್ನೋದು ಕೂಡ ಒಂದ್ 1000 ಚಿಲ್ಲರೆ ಎಕರೆ ಅಂತ ಹೇಳ್ತಾ ಇದ್ದಲ್ಲ 690 ಎಕರೆ ಹೆಂಗ್ ಗುರುತಿಸ್ತೀರಿ ನೀವು ಮೈನರ್ ಸ್ಟೇಟ್ ಫಾರೆಸ್ಟ್ 690 ಎಕರೆ ಹೆಂಗ್ ಗುರುತಿಸ್ತೀರಿ ಓವರ್ಲ್ಯಾಪ್ ಇದೆ ಎರಡು ಫಾರೆಸ್ಟ್ ಇದೆ ಎರಡು ನೋಟಿಫಿಕೇಶನ್ ಡಿನೋಟಿಫೈ ಆಗೋ ತನಕ ಫಾರೆಸ್ಟ್ ಯಾವತ್ತಿದ್ರು ಫಾರೆಸ್ಟ್ ನೀವು ಹೋಗಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಇಲ್ಲ ರಿಲೀಸ್ ಆರ್ಡರ್ ಕೊಡ್ರಿ ಸುಮ್ಮನೆ ಏನೋ ಸ್ಟೋರಿಗಳು ಹೇಳ್ಬಿಡೋದು ಬರ್ತದ ಬಾಯಿ ಡಿನೋಟಿಫಿಕೇಶನ್ ತಂದಿಕ್ಕಿಲ್ಲ ಡಿನೋಟಿಫಿಕೇಶನ್ ತಂದಿಕ್ಕ್ರೆ ಒಂದ್ ಹೆಜ್ಜೆ ಇಕ್ಕಿರ ಕೇಳ್ರಿ ಅವಾಗ ಹೇಳ್ರಿ ಅವಾಗ 80 ವರ್ಷದಿಂದ ಮಾಡ್ತಾ ಇದೀವಲ್ಲ ಆರ್ಡರ್ ಮಾಡಿಸ್ಕೊಂಡ್ರಿ ಕೊಡ್ಬೇಕಲ್ಲ ಏನ್ ಕಳ್ಳಕ್ಕೆ ತಿಂತ ಇದ್ದೆ ನೀವು ರೆಕಾರ್ಡ್ ಕೊಡಿ ನಿಮ್ದೇನೈತ್ರೆ ರೆಕಾರ್ಡ್ ಕೊಡು
ಎತ್ತೆ ಮರಗ ಹಂಗೆ ಹೇಳಲ್ಲ ಏನ್ ಕೆತ್ತ ನೋಡ್ಸೋದ್ ಏನ್ ಬಂದು 12 ಗಂಟೆ ನೋಡು ನಾನು ಅವ್ರಿಗೆ ಕೇಳೋದನ್ನ ಕೇಳಿದ್ದೀನಿ ಅವ್ರಿಗೆ ನಮ್ಗೆ ಗೊತ್ತಾಯ್ತಾ ಅವ್ರೇನು ಮಾಡಿಲ್ಲ ಎಲ್ಲ ಯಾಮಾರಿಸಿ ಎಲ್ಲ ಮಾಡಿದ್ದಾರೆ ಗೊತ್ತಾಯ್ತಾ ಅದನ್ನ ಉಣ್ತಾರೆ ಯಾಕಂದ್ರೆ ನಾವೇ ಕೇಳ್ದು ನಮ್ಮೇಲೆ ಹಾಕೋಗಿ ಈಗ ನಿಮ್ ಫಾರೆಸ್ಟ್ ಒಳಗೆ ಬಂದ್ಬಿಟ್ಟಿದ್ವಿ ಅಂತೇಳಿ ಕೇಸ್ ಹಾಕೋಗಿ ತಹಸೀಲ್ದಾರ್ ನಮ್ಗೆ ಕೊಟ್ಟಿರೋದು ನಾವು ತಹಸೀಲ್ದಾರ್ ಡಿ ಸಿ ಹೇಳಿವಿನಿ ನೀನ್ ಹೋಗಿ ನೀನ್ ಹೊಲದಲ್ಲಿ ಕೆಲಸ ಮಾಡೋದಿಲ್ಲ ನನ್ನ ಹೊಲದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಮಾಡಬೇಡಿ ಏನ್ ಕೊಡ್ಬೇಕು ನಿಮ್ಗೆ ಡಿ ಸಿ ಕೊಟ್ಟಿದ್ದು ನೋಡಿ ನಡ್ರಿ ಈಗ ಡಿ ಸಿ ಹೋಗೋ ನಡೀರಿ ಡಿ ಸಿ ಹೋಗೋ ನಡೀರಿ ಡಿ ಸಿ ಹೋಗೋ ನಡೀರಿ ಡಿ ಸಿ ಹತ್ರ ಹೋಗೋಣ ನೀವು ಮಾಡ್ರಿ ಈಗ ಏನು ಬೇಡ ಈಗ ನಾವು ಮಾಡ್ತಾ ಇದ್ದೀವಿ ನಮ್ಮ ಭೂಮಿಯಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ 71A ಪ್ರಕಾರ ಕೆಲಸ ಅದು ತಪ್ಪು ಅಲ್ಲಪ್ಪ ನಿಮ್ಗೆಲ್ಲ ಆಕ್ಟ್ಗಳು ಗೊತ್ತಾಯ್ತಾ 71A ಪ್ರಕಾರ ಇವರೆಲ್ಲ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ಹಾಕೋದು ಹೋಗು ಅದು ಹೇಳ್ತಾ ಇದ್ದೀನಲ್ಲ ಆ ಒಂದು ಆಕ್ಟ್ ಹಾಕೋದು ಒಲಿರ್ ಬ್ಯಾಗ್ ಅಂತ ಹೇಳಿ ಹಾಕೋದ್ರಿ ನಾವೆಲ್ಲ ಒಲಿರ ಇಲ್ಲಿರೋದು ಹಾಕೋಗ್ರಿ ನಮ್ಮ 71A ಆಕ್ಟ್ ಹಾಕೋಗ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಬುಕ್ ಮಾಡೋಗ್ರಿ ಪೊಲೀಸ್ ಬಂದ್ಬಿಡ್ತೀವಿ ಇವಾಗ ಪಾಪ ಅವ್ರು ತಿಳ್ಕೊಂಡ್ರು ನಾವು ಜೈಲ್ಗೆ ಹೋಗ್ತೀರಿ ಹೋಗ್ರಿ ಇವಾಗ ತಿಳ್ಕೊಂಡ್ರು ನಾವು ಜೈಲ್ಗೆ ಹೋಗ್ತೀರಿ ಹೋಗಿ ಸ್ವಾಮಿ ಜೈಲ್ಗೆ ಹೋಗ್ತೀರಿ ಹೋಗಿ